ಹಾಯ್, ಎಲ್ಲರಿಗೂ ನಮಸ್ತೆ. ಈ ದಿನ ನಾನು ಒಂದು ಹೊಸ ವಿಷಯ ನಿಮ್ಮ ಮುಂದೆ ತರುತ್ತಿದ್ದೇನೆ. ಅದೇನೆಂದರೆ, ಮನುಷ್ಯನಿಗೆ ಬೇಸಿಕ್ ನೀಡ್ಸಲ್ಲಿ ತುಂಬ ಮುಖ್ಯವಾದದ್ದು ವೆಲ್ತ್. ಹೆಲ್ತ್ ಅಂತೂ ತುಂಬ ಮುಖ್ಯನೇ. ಯಾಕಂದರೆ ಯಾವ ಟೈಮ್ಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಟೈಮಲ್ಲೂ ಕೂಡ ನಮ್ಮ ಕೈಯಲ್ಲಿ ಅಮೌಂಟ್ ಇರುತ್ತೆ ಅನ್ನೋದು ಖಾತ್ರಿ ಇಲ್ಲ. ಅದೇ ರೀತಿಯಾಗಿ ವಯಸ್ಸಾಗ್ತಾ ಆಗ್ತಾ ಕಾಯಿಲೆಗಳು ಬರುತ್ತೆ. ವೈದ್ಯಕೀಯ ವೆಚ್ಚ, ಮೆಡಿಸಿನ್ಸ್ಗೆ, ಮೆಡಿಕಲ್ ಟ್ರೀಟ್ಮೆಂಟ್ಸ್ಗೆ, ಇದಕ್ಕೆಲ್ಲ ವೈದ್ಯಕೀಯ ವೆಚ್ಚ ಹೆಚ್ಚಾಗಿರೋದ್ರಿಂದ, ಅದೇ ರೀತಿಯಾಗಿ ಎಲ್ಲರೂ ಕೂಡ ಶ್ರೀಮಂತರು ಅಲ್ಲದೆ ಇರೋದ್ರಿಂದ, ಎಲ್ಲ ಬಡವರು ಆಗಿರೋದ್ರಿಂದ, ಮತ್ತು ಟೈಮ್ ನಮ್ಮ ಕೈಯಲ್ಲಿ ಅಮೌಂಟ್ ಇಲ್ಲದೆ ಇರೋದ್ರಿಂದ, ಇಂಥ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಕೂಡ ನಮ್ಮ ಕೈ ಹಿಡಿಯುವಂಥದ್ದು ಏನಂದರೆ ಹೆಲ್ತ್ ಇನ್ಸುರೆನ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯುತ್ತೆ. ಬೇಸಿಕ್ ನೀಡ್ಸ್ ಯಾವ ಥರನೋ ಇದು ಕೂಡ ಹೆಲ್ತ್ ಇನ್ಸುರೆನ್ಸ್ ಎಲ್ಲರೂ ಕೂಡ ತಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ಹೆಲ್ತ್ ಇನ್ಸುರೆನ್ಸನ್ನು ಚಿಕ್ಕ ವಯಸ್ಸಿನಲ್ಲಿ ತಗೊಂಡ್ರೆ ನಾವು ಕಟ್ಟುವ ಪ್ರೀಮಿಯಮ್ಮು ತುಂಬ ಕಡಿಮೆ ಆಗಿರುತ್ತೆ. ತುಂಬ ಕಡಿಮೆ. ನೀವು ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಪಾಲಿಸಿ ತೊಗೊಂಡಾಗ ನೀವು ಇವತ್ತು ಏನು ಪ್ರೀಮಿಯಂ ಕಟ್ತೀರೋ ಅಥವಾ ಪೇ ಮಾಡ್ತೀರೋ, ನೀವು 100 ವರ್ಷ ಏಜ್ನವರಾದಾಗ ಆವಾಗೂ ಕೂಡ ಇವತ್ತೇನು ಪ್ರೀಮಿಯಂ ಪೇ ಮಾಡ್ತೀರೋ ಅದೇ ಪ್ರೀಮಿಯಮನ್ನು 100 ವರ್ಷದವರೆಗೂ ಮುಂದುವರಿಸ್ತೀರ. ಅದೇ ನೀವೇನಾದರೂ 50 ವರ್ಷ 60 ವರ್ಷ ವಯಸ್ಸಾಗಿದ್ದರೆ ಅಂಥ ಟೈಮಲ್ಲಿ ನೀವು ಪಾಲಿಸಿ ತೊಗೊಂಡ್ರೆ ಆವಾಗ ನೀವು ಪೇ ಮಾಡೋ ಪಾಲಿಸಿ ಮೊತ್ತ, ಪ್ರೀಮಿಯಂ ಅಮೌಂಟು ತುಂಬ ಹೆಚ್ಚಿಗಿರುತ್ತೆ. ಸೊ ನನ್ನ ಅಭಿಪ್ರಾಯ ಏನಂದರೆ, ಚಿಕ್ಕ ವಯಸ್ಸಿನಲ್ಲೇ ನೀವು ಪಾಲಿಸಿ ತೊಗೊಂಡ್ರೆ ನೀವು ಕಟ್ಟೋ ಪ್ರೀಮಿಯಂ ಕಡಿಮೆ ಇರೋದ್ರಿಂದ ಇದೇ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ 2024 ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ IRDA ಅಂದರೆ ದ ಇನ್ಸೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ, ಇದೇ 2024 ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಹೊಸ ಪ್ರಸ್ತಾವನೆಯನ್ನು, ಹೊಸ ಗೈಡ್ಲೈನ್ಸನ್ನು ತಂದಿದೆ. ಇದು ತುಂಬ ಎಲ್ಲರಿಗೂ ಕೂಡ ಪಾಲಿಸಿ ಹೋಲ್ಡರ್ಸ್ ತುಂಬ ಯೂಸ್ಫುಲ್. ಏನಂದರೆ ಅದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಏನಂದರೆ, ಮೊದಲು ನಾವು ಪಾಲಿಸಿಯನ್ನು ತೊಗೋಬೇಕಾದ್ರೆ ಇನ್ಸೂರೆನ್ಸ್ ಕಂಪ್ನೀಸು 65 ಇಯರ್ಸ್ ಆ್ಯಂಡ್ ಎಬೋವ್ ಏಜ್ನವ್ರಿಗೆ ಇನ್ಸೂರೆನ್ಸ್ ಪಾಲಿಸಿ ಕೊಡ್ತಾ ಇರಲಿಲ್ಲ. ಇವಾಗ IRDA ಎಲ್ಲ ಇನ್ಸೂರೆನ್ಸ್ ಕಂಪ್ನೀಸ್ಗೂ ಗೈಡ್ಲೈನ್ಸ್ ಏನು ಕೊಟ್ಟಿದೆ ಅಂದರೆ, ಆ ಏಜ್ ಲಿಮಿಟನ್ನು ರಿಮೂವ್ ಮಾಡಿದೆ. ನೀವು 66 ಇಯರ್ಸ್ ಏಜ್ ಆಗಿರಲಿ, ಇಲ್ಲ 96 ಇಯರ್ಸ್ ಏಜ್ ಆಗಿರಲಿ, ಎಲ್ಲರಿಗೂ ಕೂಡ ಇನ್ಸೂರೆನ್ಸ್ ಪಾಲಿಸಿ ಕಂಪಲ್ಸರಿ ಕೊಡಬೇಕು, ಅವ್ರು ಕೇಳಿದಾಗ ಕೊಡಬೇಕು ಅಂತ ಇನ್ಸೂರೆನ್ಸ್ ಕಂಪ್ನೀಸ್ಗೆ IRDA ಗೈಡ್ಲೈನ್ಸನ್ನು, ಇನ್ಸ್ಟ್ರಕ್ಷನ್ನು ಕೊಟ್ಟಿದೆ. ಸೊ ಇಲ್ಲಿ 96 ಇಯರ್ಸ್ ಏಜ್ ಅವರು ಬಂದು ನನಗೆ ಇನ್ಸೂರೆನ್ಸ್ ಪಾಲಿಸಿ ಬೇಕಂದಾಗ ಕೊಡಲ್ಲ ಅಂತ ರಿಜೆಕ್ಟ್ ಮಾಡೋಂಗಿಲ್ಲ. ಇನ್ಸೂರೆನ್ಸ್ ಕಂಪ್ನಿ ಕಂಪಲ್ಸರಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದೇನೆಂದರೆ, ಯಾರು ಗಂಭೀರ ಕಾಯಿಲೆಗಳಿಂದ ನರಳ್ತಾ ಇರ್ತಾರೋ, ಅಂದರೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗಿರಲಿ, ಇಲ್ಲ ಕ್ಯಾನ್ಸರ್ ಆಗಿರಲಿ, ಇಲ್ಲ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರಲಿ, ಏಡ್ಸ್ ಆಗಿರಲಿ, ಈ ಥರ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅಂಥವ್ರಿಗೆ ಪಾಲಿಸಿ ತೊಗೊಂಡಾಗ ವೆಯ್ಟಿಂಗ್ ಪೀರಿಯಡ್ 4 ಇಯರ್ಸ್ ಇತ್ತು. ಅದನ್ನು ಇವಾಗ 4 ಇಯರ್ಸಿಂದ 3 ಇಯರ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ವೆಯ್ಟಿಂಗ್ ಪೀರಿಯಡ್ ಅಂದರೆ ಈ ಪೀರಿಯಡಲ್ಲಿ ನಾವು ಯಾವುದೇ ಇನ್ಸೂರೆನ್ಸ್ ಬೆನಿಫಿಟ್ ಪಡೆಯಲ್ಲ. ಅಂದರೆ ಏನೇ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಆದಾಗ 4 ಇಯರ್ಸ್ ಒಳಗಡೆ ನಾವು ಇನ್ಸೂರೆನ್ಸ್ ಕ್ಲೈಮ್ ಪಡೆಯೋಕ್ಕಾಗಲ್ಲ. ಅದನ್ನು ಇವಾಗ 4 ಇಯರ್ಸಿಂದ 3 ಇಯರ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಅಂದರೆ 1 ಇಯರ್ ಅರ್ಲಿಯಾಗಿ ನಾವು ಇನ್ಸೂರೆನ್ಸ್ ಬೆನಿಫಿಟ್ಸನ್ನು ಪಡೆಯಬಹುದು. ಇದೊಂದು ಸಿಹಿ ಸುದ್ದಿ. ಅದೇ ರೀತಿಯಾಗಿ ಯಾವುದೇ ಕ್ಲೈಮ್ಸನ್ನು ರಿಜೆಕ್ಟ್ ಮಾಡೋಂಗಿಲ್ಲ. ಇವಾಗ ಇನ್ಸೂರೆನ್ಸ್ ಕಂಪ್ನೀಸು ಅಂದರೆ ಇವಾಗ ಪಾಲಿಸಿ ಹೋಲ್ಡರು ಪಾಲಿಸಿ ತೊಗೊಂಡು 60 ಮಂತ್ಸ್ ಕಂಟಿನ್ಯೂಸ್ ಆಗಿ 60 ಮಂತ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಪಾಲಿಸಿ ತೊಗೊಂಡು 60 ಮಂತ್ಸ್ ಕಂಪ್ಲೀಟ್ ಮಾಡಿದರೆ ಆ ಪಾಲಿಸಿ ಹೋಲ್ಡರು ಕ್ಲೈಮ್ ಸೆಟಲ್ಮೆಂಟ್ಗೆ ಬಂದಾಗ ಇನ್ಸೂರೆನ್ಸ್ ಕಂಪ್ನೀಸು, ನೀನು ಪಾಲಿಸಿ ತೊಗೊಂಡಾಗ ನಿನಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು, ಅಥವಾ ಕಿಡ್ನಿ ಫೇಲ್ಯೂರು, ಅಥವಾ ಏಡ್ಸ್ ಇತ್ತು, ಇದು ಯಾವುದೇ ಮಾಹಿತಿಯನ್ನು ನಮ್ಗೆ ಕೊಟ್ಟಿಲ್ಲ ಪಾಲಿಸಿ ತೊಗೊಳ್ಳೋ ಸಮಯದಲ್ಲಿ ಅಂದ್ಬಿಟ್ಟು ಕ್ಲೈಮ್ ಸೆಟಲ್ಮೆಂಟನ್ನು ರಿಜೆಕ್ಟ್ ಮಾಡೋಂಗಿಲ್ಲ. ಸೊ ಅವ್ರಿಗೆ ಕ್ಲೈಮ್ ಸೆಟಲ್ಮೆಂಟನ್ನು ಮಾಡಬೇಕು ಅಂತ ಇನ್ಸೂರೆನ್ಸ್ ಕಂಪ್ನೀಸ್ಗೆ IRDA ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ರಿಜೆಕ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಒನ್ ಏನಂದರೆ,
ಪ್ರೀಮಿಯಮನ್ನು ಹೈಕ್ ಮಾಡಿದೆ. ಯಾರು ಸೀನಿಯರ್ ಸಿಟಿಜನ್ಸ್ ಇದ್ದಾರೋ ಅವರು ವೇಟಿಂಗ್ ಪೀರಿಯಡು 4 ಇಯರ್ಸಿಂದ 3 ಇಯರ್ಸ್ಗೆ ಕಡಿಮೆ, 1 ಇಯರ್ 4 ಇಯರ್ಸಿಂದ 3 ಇಯರ್ಸ್ಗೆ ಕಡಿಮೆ ಮಾಡಿದ್ದಾರೆ. ಪ್ಲಸ್ ಬ್ರಾಡ್ ಇನ್ಸೂರೆನ್ಸ್ ಕವರೇಜ್, ಏನೇ ಕಾಯಿಲೆ, ಎಲ್ಲ ಕಾಯಿಲೆಗಳು ಕೂಡ ಪಾಲಿಸಿಯಲ್ಲಿ ಕವರ್ ಆಗ್ತಾ ಇರೋದ್ರಿಂದ, ಮತ್ತು ವೇಟಿಂಗ್ ಪೀರಿಯಡ್ 4 ಇಯರ್ಸಿಂದ 3 ಇಯರ್ಸ್ಗೆ ರೆಡ್ಯೂಸ್ ಮಾಡಿರೋದ್ರಿಂದ, ಈ ಬೆನಿಫಿಟ್ಟು ಕೊಡ್ತಾ ಇರೋದ್ರಿಂದ ಕಟ್ಟೋ ಪ್ರೀಮಿಯಮನ್ನು 10 to 15% ಹೆಚ್ಚಿಗೆ ಮಾಡಿದ್ದಾರೆ. ಸೊ ಆ ಬೆನಿಫಿಟ್ಗೆ, ಇನ್ಸೂರೆನ್ಸ್ ಬೆನಿಫಿಟ್ ಕಂಪೇರ್ ಮಾಡಿದ್ರೆ ನಾವು ಕಟ್ಟೋ 10 to 15% ಹೆಚ್ಚಿನ ಪ್ರೀಮಿಯಮ್ ಏನೂ ಕಷ್ಟ ಇಲ್ಲ, ಏನೂ ಜಾಸ್ತಿ ಅನಿಸಲ್ಲ. ಅದೊಂದು. ನೆಕ್ಸ್ಟು, ಎಲ್ಲ ಗ್ರೂಪ್ ಆಫ್ ಪೀಪಲ್ಗೂ ಕೂಡ ಪಾಲಿಸೀಸನ್ನು ಇನ್ಸೂರೆನ್ಸ್ ಕಂಪ್ನೀಸ್ ಕೊಡಬೇಕು ಅಂತ ಹೇಳಿದ್ರು. ಅಂದರೆ ಅವರು ಸೂಪರ್ ಸೀನಿಯರ್ ಸಿಟಿಜನ್ ಆಗಿರಲಿ, ಸೀನಿಯರ್ ಸಿಟಿಜನ್ ಆಗಿರಲಿ, ಚಿಲ್ಡ್ರನ್ಸ್ ಆಗಿರಲಿ, ಸ್ಟೂಡೆಂಟ್ಸ್ ಆಗಿರಲಿ, ಎಲ್ಲ ಗ್ರೂಪ್ ಆಫ್ ಪೀಪಲ್ಗೆ ಇನ್ಸೂರೆನ್ಸ್ ಪಾಲಿಸೀಸನ್ನು ಕೊಡಬೇಕು ಅಂತ IRDA ಇನ್ಸೂರೆನ್ಸ್ ಕಂಪ್ನೀಸ್ಗೆ ಕ್ಲಿಯರ್ ಕಟ್ ಗೈಡ್ಲೈನನ್ನು ಕೊಟ್ಟಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ಹೊಸ ಅಪ್ಡೇಟ್ಸ್ ತಿಳ್ಕೊಂಡಿದ್ದೀವಿ ಅಂದರೆ, ಫಸ್ಟು ಇದೇ 2024 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಹೊಸ ಅಪ್ಡೇಟ್ಸ್ ಏನು ತಂದಿದೆ ಅಂದರೆ, ಏಜ್ ಲಿಮಿಟನ್ನು ರಿಮೂವ್ ಮಾಡಿದೆ. ಅಂದರೆ 96 ಇಯರ್ಸ್ ಏಜ್ ಅವರು ಕೂಡ ಪಾಲಿಸಿಯನ್ನು ತೊಗೋಬೋದು, ನಾವು ಪಾಲಿಸಿ ಕೊಡಲ್ಲ ಅಂತ ಇನ್ಸೂರೆನ್ಸ್ ಕಂಪ್ನಿ ಹೇಳಕ್ಕೆ ಬರಲ್ಲ. ಎರಡನೇದು, ವೇಟಿಂಗ್ ಪೀರಿಯಡ್ 4 ಇಯರ್ಸಿಂದ 3 ಇಯರ್ಸ್ಗೆ ರೆಡ್ಯೂಸ್ ಮಾಡಿದೆ. ಇದು ಸಿಹಿ ಸುದ್ದಿ. ಮೂರನೇದೇನೆಂದರೆ, ಯಾವುದೇ ಕ್ಲೈಮನ್ನು ರಿಜೆಕ್ಟ್ ಮಾಡೋಂಗಿಲ್ಲ. ಫೋರ್ತ್ ಒನ್ ಏನಂದರೆ, ಪ್ರೀಮಿಯಮನ್ನು 10 to 15% ಹೈಕ್ ಮಾಡಿದೆ. ಯಾಕಂದರೆ ವೇಟಿಂಗ್ ಪೀರಿಯಡ್ 4 to 3 ರೆಡ್ಯೂಸ್ ಮಾಡಿದ್ದಕ್ಕೆ, ಪ್ಲಸ್ ಬ್ರಾಡ್ ಇನ್ಸೂರೆನ್ಸ್ ಕವರೇಜ್ ಇರೋದಕ್ಕೋಸ್ಕರ ಇಲ್ಲಿ 10 to 15% ಪ್ರೀಮಿಯಮನ್ನು ಹೆಚ್ಚು ಮಾಡಿದ್ದಾರೆ. ನೆಕ್ಸ್ಟ್ ಫೋರ್ತ್ ಒನ್ ಏನಂದರೆ, ಎಲ್ಲ ಗ್ರೂಪ್ ಆಫ್ ಪೀಪಲ್ಗೆ ಇನ್ಸೂರೆನ್ಸ್ ಪಾಲಿಸೀಸನ್ನು ಆಫರ್ ಮಾಡಬೇಕು. ಅವರು ಸೀನಿಯರ್ ಸಿಟಿಜನ್ ಆಗಿರಲಿ, ಚಿಲ್ಡ್ರನ್ ಆಗಿರಲಿ, ಸ್ಟೂಡೆಂಟ್ ಆಗಿರಲಿ, ಎಲ್ಲರಿಗೂ ಕೂಡ ಪಾಲಿಸಿ, ಅವ್ರಿಗೆ ಸೂಕ್ತವಾದಂಥ ಪಾಲಿಸಿಗಳನ್ನು ಕೊಡಬೇಕು ಅಂತ ಆ ಇನ್ಸೂರೆನ್ಸ್ ಕಂಪ್ನೀಸ್ಗೆ IRDA ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಈ ಮಾಹಿತಿ ತಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ, ಇಷ್ಟು ಸಮಯದವರೆಗೂ ಈ ಮಾಹಿತಿ ನೀವು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.